ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಕೇಳಬೇಕಾಗುತ್ತೆ. ನಾನು ಸ್ವಲ್ಪ ಸುಲಭವಾದ ರೀತಿಯಲ್ಲಿ ಹೇಳ್ತೀನಿ. ಇದು ಭಾಳಷ್ಟು ವಿಡಿಯೋಗಳನ್ನು ನಾನು ಹಿಂದೆ ಮಾಡಿದ್ದೆ. ಭಾಳಷ್ಟು ಜನ ಪ್ರಶ್ನೆಗಳನ್ನು ಮಾಡಿದರು, ಇನ್ನೊಂದು ಸಲ ಇವು ಸರಿಯಾಗಿ ಅರ್ಥ ಆಗಿಲ್ಲ ಅಂತಂದು. ಅದಕ್ಕೋಸ್ಕರವಾಗಿ ನಾನು ಕೆಲವು ಸುಲಭವಾದ ರೀತಿಯಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಒಬ್ಬ ಮನುಷ್ಯ ಯಾವ ದಶಾಭುಕ್ತಿಯಲ್ಲಿ, ಯಾವ ದಶೆಯಲ್ಲಿ ಅವನಿಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಅಂಶ. ನನಗೆ ಈ ದಶೆ ನಡೀತಿದೆ, ಬುಧ ದಶೆ ನಡೀತಿದೆ, ಶುಕ್ರ ದಶೆ ನಡೀತಿದೆ, ಗುರು ದಶೆ ನಡೀತಿದೆ, ಚಂದ್ರ ದಶೆ ನಡೀತಿದೆ, ಕೇತು ದಶೆ ನಡೀತಿದೆ, ರಾಹು ದಶೆ ನಡೀತಿದೆ ಅಂತ ಭಾಳಷ್ಟು ಜನ ಹೇಳ್ತಾರೆ. ನನಗೇನಾಗ್ಬೋದು, ಹೇಗಾಗ್ಬೋದು, ಚೆನ್ನಾಗಿರುತ್ತಾ, ನಾನು ಚೆನ್ನಾಗಿರ್ತೀನ, ಈ ಬಿಸ್ನೆಸ್ ಇದೆ, ಸಕ್ಸಸ್ಸು ಆಗುತ್ತಾ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ನಾನು ಬಹಳ ಪ್ರಮುಖವಾಗಿ 3 ಸಂಖ್ಯೆಗಳನ್ನು ಹೇಳ್ತೇನೆ. ಇವು 3 ಸಂಖ್ಯೆಗಳು ನಿಮ್ಮ ಲೈಫನ್ನೇ ಬದಲಾಯಿಸಿಬಿಡುತ್ತವೆ. ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಆಗಾಗ ನಿಮ್ಮ ದಶಾಭುಕ್ತಿಗಳನ್ನು ಗಮನಿಸ್ಕೊಂಡು ಹೋಗಬೇಕು. ನೀವು ಈ 3 ಸಂಖ್ಯೆಗಳು ಯಾವುವು ಅಂತ ನಾನು ಹೇಳ್ತೀನಿ. ಎಕ್ಸಾಂಪಲ್, ನಾನು ನಿಮಗೊಂದು ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಆ ಡೇಟ್ ಆಫ್ ಬರ್ತಲ್ಲಿ ಬರ್ತ್ ನಂಬರು, ಡೆಸ್ಟಿನಿ ನಂಬರು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಈಗ ಜನ್ಮ ಸಂಖ್ಯೆ, ಬರ್ತ್ ನಂಬರ್ ಅಂದರೆ ಜನ್ಮ ಸಂಖ್ಯೆ. ಎಕ್ಸಾಂಪಲ್ಲು, 7ನೇ ತಾರೀಕು ಒಬ್ಬ ವ್ಯಕ್ತಿ ಹುಟ್ಟಿದ್ದಾರೆ, 9ನೇ ತಿಂಗಳಲ್ಲಿ ಹುಟ್ಟಿದ್ದಾರೆ, 1965ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಉದಾಹರಣೆ ತಗೊಳ್ಳೋಣ. ಈ ಡೇಟು, ಮಂತು, ಇಯರು ಕೂಡಬೇಕು. ಫಸ್ಟು ನಮಗೆ ಜನ್ಮ ಸಂಖ್ಯೆ ಏನು ಅಂದರೆ 7ನೇ ತಾರೀಕು ಅಂತಕ್ಕಂಥದ್ದು ನಮ್ಮ ಜನ್ಮ ಸಂಖ್ಯೆ ಆಗುತ್ತೆ. 7/9/1965 ನಾವು ಕೂಡಿದಾಗ ಬರುವಂತಹ ಕೊನೆಯದಾಗಿ ಒಂದು ಸಿಂಗಲ್ ಡಿಜಿಟ್ ಮಾಡಿದಾಗ ಅದು 1 ಅಂತಕ್ಕಂಥದ್ದು ಬರುತ್ತೆ. ನೀವು ಕೂಡಿ 7/9/1965 ಟೋಟಲ್ ಕೂಡಿದಾಗ 1 ಬರುತ್ತೆ ಲಾಸ್ಟ್ಗೆ. ಆ 1 ಡೆಸ್ಟಿನಿ ನಂಬರ್ ಅಥವಾ ಭಾಗ್ಯ ಸಂಖ್ಯೆ ಅಂತ ಕರಿತೀವಿ. ಇದಕ್ಕಿಂತ ಇನ್ನೂ ಒಂದು ನಂಬರ್ ಇದೆ, ಅಂದರೆ ಅದು ಪ್ರಮುಖ ಅಲ್ಲ. ಡೆಸ್ಟಿನಿ ನಂಬರ್, ಬರ್ತ್ ನಂಬರ್ ತುಂಬ ಪ್ರಮುಖವಾದದ್ದು. ಇನ್ನೊಂದು ಕೂಡ ಆಪದ್ಬಾಂಧವ ರೀತಿಯಲ್ಲಿ, ಕಷ್ಟ ಕಾಲದಲ್ಲಿ, ಯಾವಾಗ ಅಂದರೆ ನಿಮ್ಮ ದಶಭುಕ್ತಿಗಳು ಜನ್ಮ ಸಂಖ್ಯೆವೂ ಮುಗಿದೋಗಿರುತ್ತೆ, ಭಾಗ್ಯ ಸಂಖ್ಯೆದು ಮುಗಿದೋಗಿರುತ್ತೆ, ಇನ್ನೊಂದು ಉಳಿದಿರುತ್ತೆ. ಅದು ಯಾವುದಂದರೆ ಕುವಾ ನಂಬರ್ ಅಂತ ನಾವು ಹೇಳ್ತೇವೆ. ಆ ಕುವಾ ನಂಬರ್ ಅಂತಕ್ಕಂಥದ್ದು ನಿಮ್ಮ ಇಸ್ವಿ 1965 ಕೂಡಿದಾಗ ಎಲ್ಲ ಟೋಟಲ್ ಕೂಡಿ ಸಿಂಗಲ್ ಡಿಜಿಟ್ ಮಾಡಿದ್ರೆ 3 ಬರುತ್ತೆ. ಈ 3ನನ್ನು 11ನಲ್ಲಿ ಲೆಸ್ ಮಾಡಬೇಕು. 11 ಅಂತಕ್ಕಂಥ ಒಂದು ಸಂಖ್ಯೆಯಲ್ಲಿ 3 ಕಳೆದಾಗ 8 ಬರುತ್ತೆ. ಈ 8 ಅಂತಕ್ಕಂಥದ್ದು ಕುವಾ ನಂಬರ್, ಆ ವ್ಯಕ್ತಿಯ ನಂಬರ್ ಆಗುತ್ತೆ. 7/9/1965 ಜನಿಸಿರ್ತಕ್ಕಂಥವ್ರ ಒಂದು ಕುವಾ ನಂಬರು 8 ಆಗುತ್ತೆ. ಈ 8 ಅಂದರೆ ಏನು? ಶನಿ ಅಂತಕ್ಕಂಥದ್ದು. ಶನಿ ದಶೆ ನಡೀತಿದೆಯಾ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಅಂಶ. ಈ ಕುವಾ ನಂಬರಿನ ದಶಾಭುಕ್ತಿಗಳನ್ನು ನಾವು ನೋಡಬೇಕು. ಅಕಸ್ಮಾತ್ ಆ ವ್ಯಕ್ತಿಗೆ 8ನೇ ನಂಬರ್ ಅಥವಾ ಶನಿಯ ದಶೆ ನಡೀತಿದೆ ಅಂದರೆ ಆ ವ್ಯಕ್ತಿಯು ನಿಜವಾಗಲೂ ನಾನು 100ಕ್ಕೆ 200 ಪಟ್ಟು ಗ್ಯಾರಂಟಿಯನ್ನು ಕೊಡ್ತೇನೆ, ಅದೃಷ್ಟವಂತರಾಗಿ ಮೇಲೆ ಬರ್ತಾರೆ. ಅವರು ಹಣಕಾಸು ಅಂತಕ್ಕಂಥದ್ದು ಅವರಿಗೆ ಅವರ ಖಜಾನೆಯನ್ನು ತುಂಬಿಸಿಬಿಡುತ್ತೆ, ಅವರು ಅಂದ್ಕೊಂಡ ರೀತಿಯಲ್ಲಿ ಆಗುತ್ತೆ. ಆದರೆ ಇದಕ್ಕೊಂದು ಅಡ್ಡಿ ಇರುತ್ತೆ, ಅಡ್ಡಗೋಡೆ ಇದ್ದಂಗೆ ಇರುತ್ತೆ. ಏನದು ಅಂದರೆ ಅವರ ಡೇಟ್ ಆಫ್ ಬರ್ತಿಗೆ ಅವರ ನೇಮ್ ನಂಬರು ಮ್ಯಾಚ್ ಆಗಿರೋದಿಲ್ಲ, ಅದು ಅಡ್ಡಿಪಡಿಸ್ತಾ ಇರುತ್ತೆ. ಆಗ ಏನು ಮಾಡಬೇಕು? ಆ ಡೇಟ್ ಆಫ್ ಬರ್ತಿಗೆ ಅವರ ನೇಮನ್ನು ಸೆರ್ ಮಾಡ್ಕೋಬೇಕು. ಕರೆಕ್ಟಾಗಿ ಟೋಟಲ್ ನಂಬರ್ ಎಷ್ಟಿದೆ ಅವರ ಡೆಸ್ಟಿನಿ ನಂಬರ್ಗೆ ಮ್ಯಾಚ್ ಆಗಂಗೆ ಮಾಡ್ಕೋಬೇಕು. ಡೆಸ್ಟಿನಿ ನಂಬರ್ 1, ಆ 1ಗೆ ಅವರ ನೇಮ್ ನಂಬರನ್ನು ಸೆಟ್ ಮಾಡ್ಕೋಬೇಕು. 7ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು 9ನೇ ತಿಂಗಳು 65ನೇ ಇಸ್ವಿ 1900. ಆಗ ನೇಮ್ ನಂಬರ್ 1 ಇದ್ದು ಈ ಶನಿ ದಶೆ ನಡಿಬೇಕಾದ ಸಂದರ್ಭದಲ್ಲಿ ಇವರು ಚೆನ್ನಾಗಿ ಕಷ್ಟಪಟ್ಟು ದುಡಿದಿದ್ದಾದರೆ, ಇವರು 24 ಗಂಟೆಗಳಲ್ಲಿ 16-17 ಗಂಟೆ ಚೆನ್ನಾಗಿ ಕಷ್ಟಪಟ್ಟು ದುಡಿದಿದ್ದಾದರೆ 5 ವರ್ಷಗಳ ಕಾಲ ದುಡಿದ್ರೆ ಸಾಕು, ಇವರು ಇನ್ನು 10 ಜನ್ಮಗಳಿಗೂ ಸಾಕಾಗುವಷ್ಟು ಹಣವನ್ನು ಸಂಪಾದನೆ ಮಾಡ್ಬೋದು. ನಾನು ಹೇಳ್ತಕ್ಕಂತಹ ಈ ಒಂದು ನಂಬರ್ನಲ್ಲಿ ಇರ್ತಕ್ಕಂಥವ್ರು ಅರ್ಥ ಆಗಿರಬೇಕು ನಿಮಗೆ. ನೋಡಿ, ಆ 3 ನಂಬರ್ ಯಾವುದು ಅಂದರೆ, ಒಂದು ಜನ್ಮ ಸಂಖ್ಯೆ, ಅದು ಎಲ್ಲರಿಗೂ ಒಂದೇ ಆಗಿರಲ್ಲ, ಬೇರೆ ಇರುತ್ತೆ. ಇನ್ನೊಂದು ಭಾಗ್ಯ ಸಂಖ್ಯೆ, ಇನ್ನೊಂದು ಕುವಾ ಸಂಖ್ಯೆ ಅಂತಕ್ಕಂಥದ್ದು. ಈ 3 ಸಂಖ್ಯೆಗಳು ಕೂಡ ನಿಮಗೆ ಎಮರ್ಜೆನ್ಸಿ ಪೀರಿಯಡ್ಡಲ್ಲಿ ಹೇಗೆ ನಮಗೆ ಅವಶ್ಯಕವಾದ ವಸ್ತುಗಳು ಸುಲಭವಾಗಿ ಸಿಗುತ್ತೋ ಆ ರೀತಿಯಾಗಿ ನಮಗೆ ಇವು ಕಾಪಾಡುತ್ತೆ ಲೈಫನ್ನು. ಅದಕ್ಕೋಸ್ಕರವಾಗಿ
ನಮ್ಮ ಜನ್ಮ ದಿನಾಂಕಗಳಲ್ಲಿ ಮತ್ತು ನಿಮ್ಮ ಹೆಸರಲ್ಲಿ ಮತ್ತು ಟೋಟಲ್ ನೀವು ಕೂಡದಂಥ ಬರುವ ಒಂದು ಕ್ವಾ ನಂಬರಲ್ಲಿ ನಾನು ಹೇಳಿರ್ತಕ್ಕಂಥ ಈ ನಂಬರ್ಗಳು ನೀವು ಪತ್ತೆ ಹಚ್ಕೊಂಡಿದ್ದೆ ಆದರೆ 100% ನೀವು ಲಕ್ಕಿ ಪರ್ಸನ್ಸ್ ಆಗ್ತೀರಾ. ಪ್ರತಿಯೊಬ್ಬರು ಕೂಡ ಈ 3 ನಂಬರನ್ನು ನೋಡಿಕೊಂಡ್ರೆ ಸಾಕು. ನಿಮಗೆ ಎಬ್ರು ಸಿಸ್ಟಮ್, ಪೈಥಾಗರಸ್ ಸಿಸ್ಟಮ್, ಪ್ರೊನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಮತ್ತು ವಾಸ್ತು ಜೊತೆಗೆ ನಿಮ್ಮ ನೇಮ್ ಸಿಗ್ನೇಚರ್. ಆ ಸಿಗ್ನೇಚರ್ ಒಂದೊಂದು ಡೇಟ್ ಆಫ್ ಬರ್ತಲ್ಲಿ ಅಥವಾ ಒಂದೊಂದು ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದೊಂದು ಸಿಗ್ನೇಚರ್ ಇರುತ್ತೆ. ಎಲ್ಲರೂ ಒಂದೇ ಸಿಗ್ನೇಚರ್ ಮಾಡಿದ್ರಾಗಲ್ಲ. ಎಷ್ಟೋ ಜನ ಬೇಕಾದಷ್ಟು ಸಂಪಾದನೆ ಮಾಡ್ತಿರ್ತಾರೆ. ಅವರು ಒಂದು ಸಿಗ್ನೇಚರಿಂದ ಅವರು ಎಷ್ಟೋ ಸಲ ಹಣವನ್ನು ಕಳ್ಕೊಳ್ತಾ ಇರ್ತಾರೆ. ಹಣಕಾಸು ಬರ್ತಾ ಇರುತ್ತೆ, ನೇಮ್ ನಂಬರ್ ಚೆನ್ನಾಗಿರುತ್ತೆ, ಹಣಕಾಸು ಬರ್ತಾ ಇರುತ್ತೆ. ಇವ್ರ ಸಿಗ್ನೇಚರ್ ಚೆನ್ನಾಗಿರೋದೆಲ್ಲ ಹಣಕಾಸು ಹಾಗೆ ಹೋಗ್ತಾ ಇರುತ್ತೆ. ಒಂದು ಒಳ್ಳೆಯ ನಂಬರು ನಿಮಗೆ ಹಣವನ್ನು ಕೊಟ್ಟರೆ ಇನ್ನೊಂದು ಕೆಟ್ಟ ಒಂದು ಸಿಗ್ನೇಚರು ಹಣವನ್ನು ಕಳೀತಾ ಇರುತ್ತೆ. ಇದನ್ನು ಗಮನಿಸಬೇಕು ನೀವು. ಅದಕ್ಕಾಗಿ ವೀಕ್ಷಕರೇ, ಯಾವತ್ತೂ ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ಗೆ ನಿಮ್ಮ ನೇಮ್ ನಂಬರು ಮ್ಯಾಚ್ ಆಗಿದ್ದು ನೀವು ಮಾಡ್ತಕ್ಕಂಥ ಒಂದೇ ಒಂದು ಸಿಗ್ನೇಚರ್ ಸರಿಯಾದ ರೀತಿಯಲ್ಲಿದ್ದರೆ ನೀವು 100% ನೀವು ಯಾವ ತ್ರಿಮೂರ್ತಿಗಳು, ಯಾವ ದೇವತೆಗಳು ನಿಮಗೆ ಅಡ್ಡಿಪಡಿಸಿದ್ರು ಕೂಡ ನೀವು ಸಕ್ಸಸ್ಸನ್ನು ಕಾಣ್ತೀರಾ ಅಂತಕ್ಕನ್ನೋದಕ್ಕೆ ಈ ನಾನು ಹೇಳಿರ್ತಕ್ಕಂಥ ಈ ಒಂದು ಅಂಶಗಳೇ ಸಾಕ್ಷಿ. ಹಾಗಾಗಿ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.